ಸೆಕೆಂಡ್ ಟೈಮ್ ನಾವು ಈ ಥರ ಕೂತ್ಕೊಂಡು ಮಾತಾಡ್ತೀವಿ. ಯೂಶಲಿ ವೆರಿ ಲಾಂಗ್, ತುಂಬ ದೊಡ್ಡವ್ರು ನನಗಿಂತ ಇವರು. ನಾನು ಫಸ್ಟ್ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅಂದರೆ ಫೋಟೋ ನೋಡಿ ಓಕೆ ಅವರೇಜ್ ಥರ ಇರಲಿಲ್ಲ. ಇವರು ಓಕೆ ಅಂತಾನೆ ಇದ್ದಿದ್ದು. ಎಲ್ಲಿ ನಾವು ಕಾಫಿ ಟೀ ಕುಡಿದ್ಬಿಟ್ರೆ ಇವ್ರ ಮನೆ ಹುಡುಗಿನೇ ಮಾಡ್ಕೊಬೇಕಾಗ್ಬಿಡುತ್ತೋ ಅನ್ನೋ ಅಷ್ಟು ಲೆಕ್ಕಾಚಾರ ಮಾಡ್ಕೊಂಡು ಇಲ್ಲಪ್ಪ ನಮ್ಗೇನು ಬೇಡ. ಇದೇ ನಮ್ದು ಎಂಗೇಜ್ಮೆಂಟ್ ಆಲ್ಬಮ್. ಸೊ ಹಿಸ್ಟ್ರಿ ಕೇಳ್ಬಿಟ್ರೆ ಇದು ನಾನು 6th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ತಗೊಂಡಿದ್ದು, ಮದುವೆ ಆಗಬೇಕಾದ್ರೂ ಹಾಕೊಂಡಿದ್ದೀನಿ. ತುಂಬ ಇಷ್ಟ. ನಾನು ಎಲ್ಲಾದ್ರೂ ಹೋದಾಗ ಅವ್ರು ನನಗೆ ತೋರಿಸಿರೋ ಪ್ರೀತಿಗೆ ಅಟ್ಲೀಸ್ಟ್ ನಾವು ಅವ್ರು ನಮ್ಮ ಜೊತೆ ಇಬ್ರದ್ದು ನೋಡಿ ಇವ್ರಿಬ್ರೇ ಏನು ಜಗಳನೇ ಆಡೋದು, ಅಪ್ಪ ಆಡ್ತೀವಿ ಸ್ವಾಮಿ. ನಾವು ಜಗಳ ಆಡ್ತೀವಿ ಮಾತಲ್ಲಿ, ಹೋಗಲೇ ಬಾರಲ್ಲೇ ಆ ಥರ ಎಲ್ಲ ಯಾವತ್ತು ಮಾತು ರೆಸ್ಪೆಕ್ಟ್ಫುಲ್ ಆಗಿ ಜಗಳ ಆಡ್ತೀವಿ. ನಾನು ಬೈತೀನಿ, ಅವಳು ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ರಿಗೂ ನಮ್ಮ ಆರ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಬೇಸಿಕಲಿ if you are a person who loves food, traveling, lifestyle, and this channel is for you guys. ಸೊ ಇವತ್ತು ನಾವು ಆ್ಯಕ್ಚುಲಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಈ ಥರ ಕೂತ್ಕೊಂಡು ಇಬ್ರು ಮಾತಾಡ್ತಾ ಇರೋ ಸೆಕೆಂಡ್ ಟೈಮ್ ಅನ್ಸುತ್ತಲ್ಲ ನಾವಿಬ್ರು. ಸೆಕೆಂಡ್ ಟೈಮ್ ನಾವಿಬ್ರು ಈ ಥರ ಕೂತ್ಕೊಂಡು ಮಾತಾಡ್ತೀವಿ. ಯೂಶಲಿ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಬಟ್ ಇವ್ರು ಬರಲ್ಲ. ಯಾಕೆಂದರೆ ಎವ್ರಿ ಟೈಮ್ ವ್ಲಾಗ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಮಿ. ಮತ್ತು ಈ ವ್ಲಾಗಿಗೆ ಇಬ್ಬರು ಬೇಕು, ಸೊ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ನಾವು ಎಂಗೇಜ್ಮೆಂಟ್ ಆಗಿ 5 years ಕಂಪ್ಲೀಟ್ ಆಗಿದೆ. 5 ಕಂಪ್ಲೀಟ್ ಆಗಿ 6th ಇಯರಿಗೆ ಬಂದಿದೆ. ಸೊ ಇಟ್ ಇಸ್ 5th ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಅರೇಂಜ್ ಮ್ಯಾರೇಜ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಕೂತಿದ್ದೀನಿ. ಬೇಸಿಕಲಿ ಯಾವ ಥರ ನಮ್ಮಿಬ್ಬರು ಪ್ರಪೋಸಲ್ ಬಂತು, ಹೇಗೆ ಮದುವೆ ಸೆಟ್ ಆಯಿತು, ಯಾವ ಥರ ಎಂಗೇಜ್ಮೆಂಟ್ ಆಯಿತು, ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಯಾವ ಥರ ಇದೆ, ಎಂಗೇಜ್ಮೆಂಟ್ ಡ್ರೆಸ್ ಎಲ್ಲಿ ತೊಗೊಂಡ್ವಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ನಾವು ಈ ವ್ಲಾಗ್ನ ಇಬ್ಬರು ಕೂತ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಿಬ್ರಿಗೂ ಅನಿಸ್ತು. ಸೊ ವಿ ಬೋತ್ ಆರ್ ಸಿಟ್ಟಿಂಗ್ ಹಿಯರ್. ಸೊ ನಮ್ಮ ಇವರ ಏಜ್ ಗ್ಯಾಪ್ ಬಂದು ಇಟ್ ಇಸ್ ವೆರಿ ಲಾಂಗ್. ತುಂಬ ದೊಡ್ಡವ್ರು ನನಗಿಂತ ಇವರು. ವೆರಿ ಎಲ್ಡರ್ ಪರ್ಸನ್ ನನಗೆ. ಅಂದರೆ ಇಟ್ ಈಸ್ ಲೈಕ್ ಹೀ ಈಸ್ ಮೋರ್ ದ್ಯಾನ್ 8 years ಎಲ್ಡರ್ ದೆನ್ ಮೀ. ವೆರಿ ಬಿಗ್ ಮ್ಯಾನ್. ಮದುವೆ ಆಗಿದ್ದೀನಿ ನಾನು. ಸೊ ಈ ಥರ ವೆನ್ ಐ ವಾಸ್ ಜಸ್ಟ್ 3rd year ಇಂಜಿನಿಯರಿಂಗ್ ನನಗೆ ಮದುವೆ ಪ್ರಪೋಸಲ್ ಬಂದಿತ್ತು. ಎಲ್ಲರಿಗೂ ಕೊರೋನಾದಲ್ಲಿ ತಿನ್ನೋದು ಉಣ್ಣೋದು ಮಜಾ ಮಾಡೋದು ಮಾಡಿದ್ದಾರೆ. ಮೆನಿ ಆಫ್ ದೆಮ್ ಹ್ಯಾವ್ ಗಾನ್. ಯಾವ ಥರ ಅಂದರೆ ಮೆನಿ ಆಫ್ ದೆಮ್ ರೀಲ್ಸ್ ಮಾಡ್ತಾಯಿದ್ರು, ಮೆನಿ ಆಫ್ ದೆಮ್ ವರ್ ಎಂಜಾಯಿಂಗ್. ಬಟ್ ನನಗೆ ಮದುವೆ ಪ್ರಪೋಸಲ್ ಬಂದು ಮದುವೆನೇ ಸೆಟ್ ಆಗೋಯಿತು. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ ನಮ್ಮ ಮದುವೆ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಟು ಬಿ ವೆರಿ ಹಾನೆಸ್ಟ್, ನನ್ನ ಅತ್ತಿಗೆ ಮತ್ತು ಇವರ ಅತ್ತೆ ಮಗಳು ಹೇಗೆ ನಮ್ಮ ಅತ್ತಿಗೆಗೆ ಇವ್ರ ಅತ್ತೆ ಮಗಳು ಸೋದರತ್ತೆ ಆಗಬೇಕು, ಅಲ್ಲಿಂದ ಬಂದಿದ್ದು ಪ್ರಪೋಸಲ್ ಇವ್ರದ್ದು. ಸುಮ್ಮನೆ ಜಸ್ಟ್ ಕ್ಯಾಶುಯಲ್ ಆಗಿ ವಿಚಾರಿಸೋಣ ಅಂತ ಕೇಳಿದ ಪ್ರಪೋಸಲ್ ಹೋಗಿ ಮದುವೆಗೆ ಸೆಟ್ ಆಗೋಯಿತು. ಸೊ ನಿಮ್ಮ ಕಡೆ ಏನಾದ್ರು ಹೇಳೋಕ್ಕಿದೆಯಾ? ನಮ್ಮ ಅತ್ತೆ ಮಗಳು ಲಕ್ಷ್ಮಿ ಅಂತಿದ್ದಾಳೆ. ಅವಳು ಆ್ಯಕ್ಚುಲಿ ಪ್ರೊಫೈಲ್ ನನಗೆ ಕಳಿಸಿದ್ದು ಡೈರೆಕ್ಟಾಗಿ. ನಾನು ಫಸ್ಟ್ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅಂದರೆ ಫೋಟೋ ನೋಡಿ ಓಕೆ ಅವರೇಜ್ ಗರ್ಲ್, ನೋಡ್ಬೋದು, ಫೋಟೋದಲ್ಲೇ ರಿಜೆಕ್ಟ್ ಮಾಡೋಷ್ಟು ಏನಿರಲಿಲ್ಲ, ನೋಡ್ಬೋದು ಅನ್ನೋ ಥರ ಇತ್ತು. ತಡಿ ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್. ಇವ್ರು ಕಳಿಸಿದ್ದ ಫೋಟೋದಲ್ಲಿ ಇವರೇನು ಇರೋ ಥರ ಇರಲಿಲ್ಲ. ಇವರು ಓಕೆ ಅಂತಾನೆ ಇದ್ದಿದ್ದು. ಬಟ್ ಹಿಂಗೆಲ್ಲ ಮೀಸೆ ಎಲ್ಲ ಬಿಟ್ಕೊಂಡಿದ್ದಾರೆ. ಆ ಫೋಟೋ ಕಳಿಸಿದ್ರು ನನಗೆ. ಇದೇ ಮೊಬೈಲಲ್ಲಿ ತೋರಿಸ್ತೀನಿ ನನಗೆ ಯಾವ ಥರ ಬಂದಿತ್ತು ಅಂತ. ಇವಾಗ ಹೆಂಗಿದ್ದಾಳೆ, ಆ ಫೋಟೋದಲ್ಲಿ ಹೆಂಗಿದ್ದಾಳೆ ಅಂತ ನೀವೇ ಹೇಳ್ರಿ, ತೋರಿಸ್ತೀನಿ. ಸರಿ ಆಯಿತು, ಬಂತು ಫೋಟೋ, ಓಕೆ ನೋಡೋಣ ಅಂತೇಳಿ. ತಡಿ ಫೋಟೋ ನೋಡಿ ಎಲ್ಲರೂ ಬರ್ತಾರೆ. ಫಸ್ಟ್ ಮನೇಲಿ ಎಲ್ಲರೂ ಇವ್ರ ಮನೇಲಿ ಯಾರು ಬಂದ್ರು ಹೇಳೋ, ಇವ್ರು ಬರಲಿಲ್ಲ, ಇವ್ರ ಅಪ್ಪ ಅಮ್ಮ ಬಂದರು. ಫಸ್ಟು ನಾನು ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ. ನಮ್ಮ ಅಪ್ಪ ಅಮ್ಮ ತುಂಬ ಟ್ರೆಡಿಷ್ನಲ್ ಆಯಿತಾ. ಯಾರಾದರೂ ಏನಾದ್ರು ಬಂದರೆ ಒಂದು ಸ್ವೀಟ್ ಮಾಡಿ ಅವ್ರಿಗೊಂದು ಕಾಫಿ ಟೀ ಕೊಟ್ಟು ಕಳಿಸೋ ಸಂಪ್ರದಾಯ ನಮ್ಮ ಮನೇಲಿ ಮುಂಚೆ. ಇವ್ರ ಅಪ್ಪ ಹೆಂಗಂದ್ರೆ ಎಲ್ಲಿ ನಾವು ಕಾಫಿ ಟೀ ಕುಡಿದ್ಬಿಟ್ರೆ ಇವ್ರ ಮನೆ ಹುಡುಗಿನೇ ಮಾಡ್ಕೊಬೇಕಾಗ್ಬಿಡುತ್ತೋ ಅನ್ನೋ ಅಷ್ಟು ಲೆಕ್ಕಾಚಾರ ಮಾಡ್ಕೊಂಡು ಇಲ್ಲಪ್ಪ ನಮ್ಗೇನು ಬೇಡ ಅಂತ ರಿಜೆಕ್ಟ್ ಮಾಡ್ತಿದ್ರು. ಪಾಪ ನಮ್ಮ ಮತ್ತೆ ಶಿ ಇಸ್ ಗಾಡ್. ಅವ್ರು ಅಷ್ಟು ಹೇಳ್ತಾ ಇದ್ದಾರೆ, ಒಂದು ಲೋಟ ಕಾಫಿ ಕುಡಿಯೋಕೆ ಯಾಕೆ ಹಂಗೆ ಆಡ್ತೀಯ, ಕುಡಿ ಅಂತ ಹೇಳಿ ಪಾಪ ಕುಡಿಸಿದ್ರು. ಅವತ್ತು ಫಸ್ಟ್ ಟೈಮ್ ಅವ್ರ ಅಪ್ಪ ಅಮ್ಮನೇ ನನ್ನ ನೋಡಕ್ಕೆ ಬಂದಿದ್ದು. ಆಮೇಲೆ ಅಮ್ಮಂಗೆ ಇಷ್ಟ ಆಯಿತು. ಬಂದು ಹರೀಶ ಹುಡುಗಿ ಗೊಂಬೆ ಇದ್ದಂಗೆ ಅವಳೆ, ಬಿಟ್ರು ನೀ ಕೆಟ್ಟೆ ಕೊಣೋ, ಹೋಗು ನೀನು ಒಪ್ಕೊಂಬಿಡು ಅಂದು. ನಾನು ಫೋಟೋದಾಗ ನೋಡಿದ್ರೆ ಹಿಂಗೆ, ನಮ್ಮಮ್ಮ ನೋಡಿದ್ರೆ ಗೊಂಬೆ ಅಂತ ಹೇಳೋದು. ಸೊ ಒಂದು ಕಾಲ್ ಬಂದಿತ್ತು. ಎನಿವೇಸ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಓಕೆ. ಅದೇ ನಾನು ನೋಡಿದ್ರೆ ಒಳ್ಳೆ ಫೋಟೋ ನೋಡಿದ್ರೆ ಅವರೇಜು, ನಮ್ಮಮ್ಮ ನೋಡಿದ್ರೆ ಗೊಂಬೆ. ಆಯ್ತು ನೋಡೋಣ ನಡಿಯಪ್ಪ ಅಂತೇಳಿ ಹೋದವು. ಕೊರೋನಾ ಟೈಮ್ ಬೇರೆ.
ಹೋದು ಕೂತ್ಕೊಂಡೆ ಎಲ್ಲ ಮಾತಾಡ್ಸಿದ್ರು. ಏನೋ ಒಂದು 25 ಜನ ಸೇರ್ಕೊಂಬಿಟ್ಟವ್ರೆ. ಏನು ಗುರು ಇವರು ಹುಡುಗನ ನೋಡೋಕ್ಕೆ 25 ಜನ ಸೇರ್ಕೊಂಡ್ರಲ್ಲಪ್ಪ ಅನ್ಕೊಂಡು ಕೂತ್ಕೊಂಡೆ. ನಾವು ಹೋಗಿದ್ದು 5 ಜನ. ಆಮೇಲೆ ಹುಡುಗಿ ತಂದ್ಲಲ್ಲಪ್ಪ ನೀರನ್ನ ಹಿಂಗೆ ನೋಡಿದೆ. ಹುಡುಗಿ ಬಂದು ನೋಡೋದ್ರೆ ನಮ್ಮ ಪಕ್ಕದಲ್ಲಿದ್ದ ನಮ್ಮ ಗಿರೀಶಣ್ಣ ಐತೆ ನಮ್ಮೂರ. ನೋಡಿದ್ರೆ ಮೂಗು ಕಾಣ್ತು ಫಸ್ಟೇ. ಮೂಗಿಗೆ ಉದ್ದ ಕಂಡುಬಿಡ್ತು, ಸ್ಟ್ರೈಟ್ ಏರ್ಸು, ಕಲ್ಲರು. ನಾನು ಅನ್ಕೊಂಡೆ ನಮ್ಮ ಅಮ್ಮ ಹೇಳಿದ್ದು ಕರೆಕ್ಟು, ಬಿಟ್ಟರು ಕೆಟ್ಟೆ ಗೊಬ್ಬೆ ಇದ್ದಂಗೆ ಅವಳೆ ಅನ್ಕೊಂಡು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಒಂದೇ ಸಲ ನೋಡಿ ಒಪ್ಕೊಂಬಿಟ್ಟೆ ನಾನು. ಆಮೇಲೆ ಎಲ್ಲ ಆಯಿತು, ತಿಂದಿದ್ದು ಬಂದಿದ್ದೆಲ್ಲ ಸ್ವೀಟು ಗೀಟು. ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ನನಗೆ ಆ್ಯಕ್ಚುಲಿ ಏನಾಯಿತು ಅಂದರೆ, ಲೈಕ್ ಇವರು ಈ ಸ್ಲೀವ್ಸ್ ಬರುತ್ತಲ್ಲ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಬಂದಿದ್ರು, ಫಾರ್ಮಲ್ ಲುಕ್. ಇವ್ರು ಮೊದಲೇ ಹಳ್ಳಿಯವರಲ್ವಾ, ಅವ್ರು ಅಷ್ಟೊಂದೆಲ್ಲ ಇನ್ಶರ್ಟ್ ಮಾಡ್ಕೊಂಡು ಬರಬೇಕು, ಆಮೇಲೆ ಫುಲ್ ಸ್ಟ್ಯಾಂಡರ್ಡಾಗಿ ಬರ್ಬೇಕು ಅನ್ನೋದೇನು. ಇವ್ರು ಯಾವುದೋ ಒಂದು ಶರ್ಟು, ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಫುಲ್ ಆರ್ಮ್ ಶರ್ಟ್ನ ಹಿಂಗೆ ಫೋಲ್ಡ್ ಮಾಡಿದ್ರು. ಆ ಒಪಿನಿಯನ್ ನಮ್ಮ ಅಪ್ಪಂಗೆ ಇಷ್ಟ ಆಗಲಿಲ್ಲ. ಈ ಹುಡುಗ ಯಾಕೆ ಹಿಂಗೆ ಫೋಲ್ಡ್ ಮಾಡಿದ್ದಾನೆ ಅಂತ. ನಮ್ಮ ಅಪ್ಪ ಅದೊಂದು ಥಾಟ್ನು ತುಂಬ ಯೋಚನೆ ಮಾಡಿದ್ರು, ಕೊಡ್ಲಾ ಬೇಡವಾ ಅಂತ. ಎನಿವೇಸ್ ಆಮೇಲೆ ಹೋದ್ರು ಮನೆಗೆ. ಬಟ್ ಇವ್ರ ಮನೆಗೆ ಒಂದು ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ ಕೇಳಿ. ಪ್ರಾಬ್ಲಮ್ ಹೇಳೋದಕ್ಕೆ ಮೊದಲಾಗಿ ಬಟ್ಟೆ ಬಗ್ಗೆ ಹೇಳ್ತೀನಿ. ಕಾಸ್ಟ್ಯೂಮು ಇವ್ರು ನೋಡೋಕೆ ಹೋಗಿ ಹಾಕೊಂಡೋಗಿದ್ದೆ. ಹೆಂಗೆ ಅಂದರೆ ಕೊರೋನಾ ಟೈಮ್ ಅಲ್ವಾ, ನೆಟ್ಟಿಗೆ ಕಟಿಂಗು ಸೇವಿಂಗು ಮಾಡ್ತಿರ್ಲಿಲ್ಲ. ನಮ್ಮೂರಲ್ಲಪ್ಪ ಕಟಿಂಗ್ನವ್ರು ಅವ್ರು ಹೇಮಂತ ಹೋಗಿ ಇಟ್ಕೊಂಬಂದು ಹೊಂಗೆ ಮರದ ಕೆಳಗಡೆ ಎಲ್ಲ ಫುಲ್ಲು ಮಾಲಿಶ್ ಮಾಡ್ಕೊಂಡು ಕಟಿಂಗು ಟ್ರಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಬಟ್ಟೆ ಇರಲಿಲ್ಲ. ನಮ್ಮ ನಾಗೇಶ, ನಮ್ಮ ಅತ್ತೆ ಮಗ, ಅವನದು ಶರ್ಟು, ನಂದೇ ಜೀನ್ಸ್ ಪ್ಯಾಂಟ್ ಇತ್ತು. ಯಾಕಂದರೆ ಎಲ್ಲ ಕೊರೋನಾ ಲಾಕ್ಡೌನ್ ಆಗಿತ್ತಲ್ಲ, ಎಲ್ಲ ಅಲ್ಲೇ ರೂಮಲ್ಲಿ ಇತ್ತು, ಇನ್ನೂ ಖಾಲಿ ಮಾಡಿರಲಿಲ್ಲ ರೂಮು, ಬೆಂಗಳೂರಲ್ಲಿತ್ತು. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ವಾಸ ಅಂತವನೇ, ಅವನದು ಬೆಲ್ಟ್ ಚಪ್ಪಲಿ. ಅಲ್ಲಿ ಅವನ ಅಭ್ಯಾಸ ಇಲ್ಲ ನಂಗೆ. ಆ ಬೆಲ್ಟ್ ಚಪ್ಪಲಿ ಸ್ವಲ್ಪ ಟೈಟ್ ಆಯ್ತೈತೆ. ಇವ್ರ ಮನೆಯಿಂದ ಈಚೆಗೆ ಬರ್ತೀನಿ, ಇವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಅಲ್ಲಿ ಆಡ್ತಿದ್ದೀನಿ ಬೆಲ್ಟ್ ಹಾಕೋಕ್ಕೆ. ಬಂದ್ಬಿಟ್ಟೆ. ಆಮೇಲೆ ಹಾಕೊಂಡ್ರೆ ಕಾರಲ್ಲಿ ಅಂತ ಕೆಳಗೆ ಬರ್ತಿದ್ದಂಗೆ ನಾವು ಇಲ್ಲಿಂದ ಸೀದಾ ಹೆಣ್ಣು ನೋಡೋಕ್ಕೆ ಅಂತ ಬಂದಿರೋದಲ್ವ, ಸುಮ್ಮ ಬಂದಿದ್ದೀವಿ. ಆ ಓನರ್ ಎದ್ಬಿಟ್ಟ, ಯಾರ್ರಿ ನೀವೆಲ್ಲ, ಕೊರೋನಾ ಹೆಂಗ್ರಿ, ಎಲ್ರಿ ಮಾಸ್ಕು ಅಂತ. ನಾನು ಅಲ್ಲಿ ಪಿತ್ತ ನೆತ್ಕತ್ತಿತ್ತು, ಏನೋ ಭಯನ ಅನ್ನೋ ಅಷ್ಟರಲ್ಲಿ ಮೇಲೆ ನೋಡಿದ್ರೆ ಎಲ್ಲ ಅವರೆಲ್ಲ ಇದ್ದರು. ಇವ್ರ ಕಡೆಲ್ಲ ಏನು ಅನ್ಕೊಂಡ್ರೆ ಸುಮ್ಮನೆ ಅಷ್ಟೇ. ಇವ್ರು ಚಿಕ್ಕಪ್ಪ ಬಂದು ಓನರ್ನ ಕಳಿಸಿದ್ರು. ಆಯ್ತು. ಆಮೇಲೆ ಬಂದು ಎಲ್ಲ ಮನೆಗೆ ನಾನು ಇವ್ರು ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಿತ್ತು. ನಾನು ಇವ್ರು ಬಂದಾಗ ಹಾಕೊಂಡಿದ್ದದ್ದು ಫ್ರಾಕ್, ಲಾಂಗ್ ಫ್ರಾಕ್ ಅನ್ನೋದಕ್ಕಿಂತ ಗೌನ. ಇಟ್ ವಾಸ್ ಪಿಂಕ್ ಕಲರ್. ಅದು ಇನ್ನೂ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಸ್ವಲ್ಪ ಅರ್ಧೋಗ್ಬಿಟ್ಟಿದೆ. ಅದು ಸ್ವಲ್ಪ ದಪ್ಪ ಆದಾಗ ಹಾಕೊಂಡೋಗಿ ಹೋಗಿ ಅರ್ಧೇ ಹೋಗ್ಬಿಟ್ಟು. ಅದನ್ನು ನಾನು ಆ್ಯಕ್ಚುಲಿ ಯಾರಿಗಾರು ಕೊಡೋಣ ಅಂತ ಇಟ್ಟಿದ್ದೆ. ಬೇಡ ಅದು ಯಾರಿಗೂ ಕೊಡಬಾರ್ದು, ಹಂಗೆ ಇಟ್ಕೊಂಡಿರೋ ಅಂತ ಇಡ್ಸಿದ್ದಾರೆ. ಅದರಲ್ಲೆಲ್ಲೋ ಆ ಕಡೆ ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲೋ ಮೇಲೆ ಎಸ್ತಿದ್ದೀನಿ. ನನ್ನ ಆ ಫ್ರಾಕ್ ನನ್ನ ಹತ್ರ ಇನ್ನೂ ಇದೆ. ಅದ್ರ ಪಿಕ್ಚರ್ ಬೇಕಂದ್ರೆ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೈಡಲ್ಲಿ. ಸೊ ಅದು ನನ್ನ ಫಸ್ಟ್ ಡ್ರೆಸ್ ಹಾಕೊಂಬಂದಿದ್ದು. ಇವರು ಒಂದು ಹಾಕೊಂಡು ಬಂದಿದ್ದು, ಆದರೆ ನಂಗೆ ಮರ್ತೋಗಿದೆ. ವೈಟ್ ಕಲರ್ ಶರ್ಟ್, ಬ್ಲ್ಯಾಕ್ ಜೀನ್ಸ್ ಅನ್ಸುತ್ತಲ್ಲ. ಅದ್ರದ್ದು ಆ್ಯಕ್ಚುಲಿ ವೀಡಿಯೋ ನಾನು ನೀಟಾಗಿ ನೋಡೋಕ್ಕಾಗಿರಲಿಲ್ಲ ಅಂತ ಅದ್ರ ವೀಡಿಯೋನ ನನ್ನ ಭಾವ ಮಾಡಿದ್ರು, ಅವ್ರು ಹೆಂಗಿದ್ದಾರೆ ಅಂತ. ಆ ವೀಡಿಯೋ ಮೋಸ್ಟ್ಲಿ ಇರ್ಬೋದು, ಇದ್ರೆ ಅಪ್ಲೋಡ್ ಮಾಡ್ತೀನಿ. ಎನಿವೇಸ್ ಹೀಗೆ ಬಂದು ನೋಡ್ಕೊಂಡು ಹೋದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಇತ್ತು ಮನೇಲಿ. ಏನಂತ ನೀವೇ ಹೇಳ್ತೀರಾ? ಪ್ರಾಬ್ಲಮ್ ಏನು ಅಂತಂದರೆ, ಇವರಪ್ಪ ಒಂದು ಕಂಡೀಷನ್ ಹಾಕಿದ್ರು. ಇವರು 3rd ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದಿರೋರು ನಾವು ನೋಡೋಕೆ ಹೋದಾಗ. ಸೊ ಮದುವೆ ಆದಮೇಲೂ ಹುಡುಗಿಗೆ ಎಜುಕೇಷನ್ ಕಂಪ್ಲೀಟ್ ಮಾಡಿಸ್ಬೇಕು ಅಂತ. ಬಟ್ ನಮ್ಮಪ್ಪಂಗೆ ಏನು ಯೋಚನೆ, ಇವಾಗ ಹುಡುಗಿ ಕಾಲೇಜ್ಗೆ ಹೋದರೆ ಅಡುಗೆ ಮಾಡಿರ್ತಾಳೆ, ಹೆಂಗೆ ಗಂಡನ ಹೆಂಗೆ ನೋಡ್ಕೊಳ್ತಾಳೆ, ಬೇಡ ಬಿಡು, ಬೇರೆ ಯಾವುದೋ ಪ್ರೊಫೈಲ್ ನೋಡೋಣ ಅನ್ನೋ ಥರ ನಮ್ಮಪ್ಪ ಇದ್ದರು. ನಾನು ಸುಮ್ಮನೆ ಅದೇ, ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ನಮ್ಮ ಚಿಕ್ಕಪ್ಪ ನೀವು ತಲೆ ಕೆಡ್ಸ್ಕೊಂಡು ನಿಮ್ಗೆ ಇಷ್ಟ ಆಗಿತ್ತು. ಬಟ್ ಅವ್ರಂಗೆ ಅಂದ್ಮೇಲೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಆಗಿದ್ದೆ. ಅಷ್ಟೇ. ನಮ್ಮ ಪಾಂಡಿ ಚಿಕ್ಕಪ್ಪ ಅಂತ ಒಬ್ಬರು ನನ್ನ ತಮ್ಮ ಬಂದು ಕೇಳಿದ್ರು, ಏನೋ ಹಿಂಗೇನು ಕತೆ ಅಂತಂದ್ರೆ ನಮ್ಗೆ ಇಷ್ಟ ಆಗೈತೆ, ಮದುವೆ ಹೇಳಿ ನಿಮ್ಮ ಅಪ್ಪಂಗೆ ಅಂತಂದ್ರು. ನಾನೇನು ಹೇಳಿ ಅವ್ರು ಹಂಗಂದ್ರಲ್ಲ ಅಂತ ಅಂದೆ. ಆಮೇಲೆ ನಮ್ಮ ಚಿಕ್ಕಪ್ಪ ಹೇಳ್ಬಿಟ್ರು, ಇದೇ ಲಾಸ್ಟ್ ಹುಡುಗಿ, ತಿರ್ಗಾ ನೋಡೋಕ್ಕೆಲ್ಲ ಹೋಗಲ್ಲ, ಚೆನ್ನಾಗಿ ಒಳ್ಳೆ ಆಗಂಗಿರಿ ಒಳ್ಳೆ ಆಗು. ಆಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕದಿರ್ನೆಲ್ಲ ಕರ್ಕೊಂಡೋಗಿದ್ದೆ ಇನ್ನೊಂದ್ಸಲ ನೋಡಕ್ಕೆ. ಅವಾಗಲೂ ಅವರು ಎಲ್ಲ ನಮ್ಮ ಮನೆಗೆ ಒಂದು 4 ಸಲ ಬಂದಿದ್ದಾರೆ ಗೊತ್ತಾ. ಎಲ್ಲರೂ ನಮ್ಮ ದೊಡ್ಡಮ್ಮ ಆಗಿರ್ಬೋದು, ಅಮ್ಮರ ಅಕ್ಕದಿರು, ತಂಗಿದಿರು, ನಮ್ಮ ಅಕ್ಕದಿರು ಎಲ್ಲ ನೆಕ್ಸ್ಟ್ ಬಂದಾಗ ಮೈಸೂರು ಹಾಕೊಂಡಿಲ್ಲ. ಆಮೇಲೆ ನಮ್ಮ ತಮ್ಮ ಕೂತ್ಕೊಂಡ ಮಾತಿನ ನಮ್ಮ ಅಪ್ಪನ ಜೊತೆ, ಏನು ಮದುವೆದು ಕತೆ ಅಂತ. ನಮ್ಮಪ್ಪ ಬೇಡ ಹೊಸಕ್ಕೆಲ್ಲ ಆಗಲ್ಲ ಅಂತು. ನಮ್ಮಪ್ಪ ನೀನು ಡಿಸೈಡ್ ಮಾಡೋದಲ್ಲ, ನೀನು ಹುಡುಗಂಗೆ ಒಪ್ಪಿಗೆ ಕೇಳಬೇಕು, ಹುಡುಗಂಗೆ ಕೇಳ್ದ ನೀನು ಅಂತ ಅಂದು. ಆಮೇಲೆ ಹಂಗೆ ಜಗಳ ಮಾಡ್ದ ನನ್ನ ತಮ್ಮ. ಆಮೇಲೆ ನಮ್ಮ ಚಿಕ್ಕಪ್ಪ ಎಲ್ಲ ಫೋನ್ ಮಾಡಿ ಎಲ್ಲ ಜಗಳ ಮಾಡಿ, ಇಲ್ಲ ಅವ್ನು ತಾನೇ ಓದಿಸ್ಕೊಳ್ಳೋದು, ನಿನಗೇನು ಕಷ್ಟ ಅಂತ ಹೇಳಿ. ಆಮೇಲೆ ನಮ್ಮ ಅಪ್ಪ ಕೇಳ್ತೀವಿ, ಏನಪ್ಪ ಓದಿಸ್ಕೊಂತೀಯ, ಆಮೇಲೆ ಅದು ಇದು ಅಂತ ಹೇಳ್ಬಾರ್ದು. ಇಲ್ಲ ಬಿಡಪ್ಪ, ಹೆಂಗೋ 1 ವರ್ಷ ಅಲ್ವಾ ಮ್ಯಾನೇಜ್ ಆಯ್ತದೆ ಅಂದೆ.
ಒಪ್ಕೊಂತು. ಆಮೇಲೆ ಎಲ್ಲ ಮದುವೆ ಕಾರ್ಯಕ್ರಮ ಒಟ್ಟು ಇವ್ರ ನಮ್ಮ ಮನೆಗೆ 4 ಸಲ ಬಂದಿದ್ದಾರೆ. ಒಟ್ಟು ದೀಪಾಚ ಶಾಸ್ತ್ರ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಇವ್ರ ಅಮ್ಮನ ಅಕ್ಕ ತಂಗಿದಿರು ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ನಮ್ಮ ಮಾವವ್ರ ಅಣ್ಣ ತಮ್ಮದಿರು ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ ಅಂತ. ನೆಕ್ಸ್ಟ್ ನಮ್ಮದು ಮದುವೆ ಸೆಟ್ ಆಯಿತು. ಫಸ್ಟ್ ಥಿಂಗ್ ಬಂದು ಯಾವಾಗಿದ್ದು ಆಷಾಢಕ್ಕೆ ಮುಂಚೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಫಿಕ್ಸ್ ಆಗಿದ್ದು. ಬಟ್ ಆಷಾಢ ಎಲ್ಲ ಆದಮೇಲೆ ನವಂಬರಲ್ಲಿ ಕಾರ್ತಿಕದಲ್ಲಿ ಎಂಗೇಜ್ಮೆಂಟ್ ಅಂತ ಮಾತಾಡ್ಕೊಂಡು ಹೋದ್ರು. ಸೊ ಈಗ ಎಂಗೇಜ್ಮೆಂಟಿಗೆ ಬಂದರೆ ನಮ್ದು ಎಂಗೇಜ್ಮೆಂಟ್ ಆಲ್ಬಮ್ ಫಸ್ಟ್ ತೋರಿಸ್ಬಿಡ್ತೀನಿ. ಮೈ ಗಾಡ್, ಸಖತ್ ವೇಟ್ ಇದೆ ಇದು. ದೊಡ್ಡ ಸೂಟ್ ಕೇಸ್ ಕೊಟ್ಟಿದ್ದಾನು ನಮ್ಮ ಫೋಟೋಗ್ರಾಫರ್. ಇದೇ ನಮ್ಮದು ಎಂಗೇಜ್ಮೆಂಟ್ ಆಲ್ಬಮ್. ಸೊ ಎಂಗೇಜ್ಮೆಂಟ್ ಆಲ್ಬಮ್ನ ಮೆಲ್ಕ್ ಹಾಕಕ್ಕೆ ಹೋಗೋಣ ಅಂದರೆ ಒಳ್ಳೆ ಹೆಂಗಿದೆ ಅಂದರೆ ಲಾಕ್ ಸಿಸ್ಟಮ್ ಇದೆ. ಮೈ ಗಾಡ್, ಇದು 2 ಆಲ್ಬಮ್ ಇದೆ, ಅದಕ್ಕೆ ವೆಯ್ಟ್ ಇರೋದು ಇಷ್ಟ. ಸೊ ಫಸ್ಟ್ ಅದೇ ಫಸ್ಟ್ ಸೆಷನ್ ಬ್ಯಾಂಕ್ ತಗೊಂಡು ಇಲ್ಲ, ಇದು ಫಸ್ಟ್ ಸೆಷನು. ಸೊ ಫಸ್ಟ್ ಸೆಷನ್ ಆಲ್ಬಮ್ ಇದು ಸೆಕೆಂಡ್ ಆಲ್ಬಮ್ ಎಂಗೇಜ್ಮೆಂಟು. ಒಟ್ಟು ಆಲ್ಬಮೇ 2 ಆಲ್ಬಮಲ್ಲಿ ಕೊಟ್ಟಿದ್ದಾರೆ. ಫೋಟೋಗ್ರಫಿ ಬಂದು ಕೋಟೇಶ್ವರಿ ಫೋಟೋಗ್ರಫಿ ಅಂತ ತಾವರೆಕೆರೆಯಲ್ಲಿರೋದು ಇವರು. ಅವ್ರ ಹತ್ರ ಮಾಡಿಸ್ಕೊಂಡಿದ್ದು ಫೋಟೋಗ್ರಫಿ ಇದು. ಸೊ ನನ್ನ ಫಸ್ಟ್ ಥಿಂಗ್ ನಿಮಗೆ ತೋರಿಸ್ಬೇಕು ಅಂದರೆ ನಮ್ಮ ಮನೇಲಿ ಒಂದು ಸ್ಮಾಲ್ ಸೆಷನ್ ಆಗುತ್ತೆ. ಏನಂದರೆ ದೀಪ ಹಚ್ಚೋ ಶಾಸ್ತ್ರ ಅಂತ ನೋಡಿ. ಅದು ಆ್ಯಕ್ಚುಲಿ ಫೋಟೋ ಇದೆ ದೀಪ ಹಚ್ಚೋ ಶಾಸ್ತ್ರ. ಅದ್ರ ಫೋಟೋಸ್ ಬೇಕಾದ್ರೆ ತೆಗೆದು ಅಪ್ಲೋಡ್ ಮಾಡಿರ್ತೀನಿ. ಅಂದರೆ ಲೈಕ್ ಯಾವ ಥರ ಅಂದರೆ ಗಂಡಿನ ಮನೆಯವ್ರು ಬಂದು ಅದನ್ನೇ ನೋಡ್ತಾ ಇದ್ದೀರಾ, ಗಂಡಿನ ಮನೆಯವ್ರು ಬಂದು ಹೆಣ್ಣಿನ ಮನೇಲಿ ದೀಪ ಹಚ್ಚಬೇಕು. ದಟ್ ಈಸ್ ದಿ ಫಸ್ಟ್ ಪ್ರೊಸೆಸ್. ಎಂಗೇಜ್ಮೆಂಟ್ ಮುಂಚೆ ಈ ಕಾರ್ಯಕ್ರಮ ನಡಿಬೇಕು. ನಮ್ದು ಎಂಗೇಜ್ಮೆಂಟ್ ಸಂಜೆ ಇದ್ದಿದ್ದರಿಂದ ಬೆಳಿಗ್ಗೆ ಇವ್ರ ಮನೇಲಿ ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿದೆ ಅವ್ರದ್ದು ಫೋಟೋಸ್. ಅವರೆಲ್ಲ ಬಂದು ದೀಪ ಹಚ್ಚಿದ್ರು. ಆಮೇಲೆ ನಂದು ಫಸ್ಟ್ ಸೆಷನ್ದು ಡ್ರೆಸ್ ಅಂದರೆ ಫಸ್ಟ್ ಇದು ಈವೆಂಟಿಂದು ಡ್ರೆಸ್ ಬಂದು ಕಾಣಿಸ್ತಾ ಇದೆಯಾ ಒಂಚೂರು ಈ ಲಂಗದವಣಿ. ಇದು ಬೇಸಿಕಲಿ ಲಂಗದವಣಿ. ಇದನ್ನ ನೀವು ಹಿಸ್ಟ್ರಿ ಕೇಳಿಬಿಟ್ರೆ ಇದು ನಾನು 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ತೊಗೊಂಡಿದ್ದು. ಮದುವೆ ಆಗಬೇಕಾದ್ರೂ ಹಾಕ್ಕೊಂಡಿದ್ದೀನಿ. ಹಾಗೆ ಬಾಡಿ ಮೇಂಟೈನ್ ಮಾಡಿದ್ದೀನಿ. ಈಗಂತೂ ಹಿಂಗಾಗ್ಬಿಟ್ಟಿದ್ದೀನಿ ಫುಲ್ ದಪ್ಪ. ಎನಿವೇಸ್ ಇದನ್ನ ನನಗೆ ನಮ್ಮ ದೊಡ್ಡಮ್ಮ ಕೊಡಿಸಿದ್ದು 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಸೊ ಇದು ನನ್ನ ಫಸ್ಟ್ ಸೆಷನ್ ಡ್ರೆಸ್ಸು. ಆ್ಯಂಡ್ ದಿ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ ಎಲ್ಲರೊಟ್ಟಿಗೆ ನಿಂತ್ಕೊಂಡು. ಅದ್ರದ್ದೇನು ಪಿಕ್ಚರ್ಸ್ ಎಲ್ಲ ನಿಮ್ಗೆ ಯಾರ್ಯಾರು ಅಂತ ಗೊತ್ತಾಗಲ್ಲ. ಬಟ್ ಎನಿವೇಸ್ ಎಲ್ಲ ಫ್ಯಾಮಿಲಿ ಸೆಷನ್ಗೆ ಅಂತ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀವಿ. ಇನ್ನು ನಮ್ಮ ಅಪ್ಪ ಅಮ್ಮ ಯಾರು ನೋಡಿಲ್ಲ ಕಾಣಿಸುತ್ತಾ? ಎನಿವೇಸ್ ಇವರು ನಮ್ಮ ಅಪ್ಪ ಅಮ್ಮ. ಬೇಕಾದ್ರೆ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ ಈ ಸೈಡಲ್ಲಿ, ಚೆಕ್ ಇಟ್ ಔಟ್. ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಆಮೇಲೆ ನನ್ನ ಕಸಿನ್ಸು ಎಲ್ಲರೂ ಬಂದು ನಿಮ್ಮ ಮನೆಯವರೆಲ್ಲ ಇಲ್ಲಿ ನೋಡಿ ತಗೋತಾರೆ. ಅಷ್ಟನ್ನ ಹೋಗಿ ಇಟ್ಕೊತಾ ಇದ್ದಾರೆ. ಓಕೆ, ಇನ್ನು ನಮ್ಮ ಈವೆಂಟ್ ನಡೆದಿದ್ದ ಪ್ಲೇಸ್ ಬಂದು ಓಕೆ, ಇಷ್ಟು ಮನೇಲಿ ಇಷ್ಟು ಶಾಸ್ತ್ರ ನಡೆಯುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಡೈರೆಕ್ಟ್ ಚೌಟ್ರಿಗೆ. ಚೌಟ್ರಿ ಬಂದು ರಜತಾದ್ರಿ ಪ್ಯಾಲೇಸ್ ಎಲ್ಲಿ ಅಂತ ಕೇಳಿದ್ರೆ ಉತ್ತರಹಳ್ಳಿಲಿ. ಫಸ್ಟ್ ಸೆಷನ್ ಸ್ಯಾರಿ ಬಂದು ನಂದು ಅದ್ರದ್ದು ಡೈರೆಕ್ಟ್ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಸುಮ್ಮನೆ ಆ ಪಿಕ್ಚರಲ್ಲಿ ತೋರಿಸಿದ್ರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ದಿಸ್ ಇಸ್ ದಿ ಫಸ್ಟ್ ಈವೆಂಟ್ ಸ್ಯಾರಿ. ಇದ್ರ ಬ್ಲೌಸ್ ಆ್ಯಕ್ಚುಲಿ ನೋಡಿ ಹಿಂಗಿದೆ, ಸಕ್ಕದಾಗಿದೆ. ಫುಲ್ ಹ್ಯಾಂಡ್ ವರ್ಕ್ ಬ್ಲೌಸ್. ಹಿಂದ್ಗಡೆ ಟೈಯಿಂಗಲ್ಲಿ ಒಂದು ಸ್ಪೆಷಾಲಿಟಿ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಟಿ, ಇಲ್ಲಿ ಹೆಚ್ ಅಂತ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಈ ಬ್ಲೌಸ್ಗೆ. ಇದು ಬಂದು ನನ್ನ ಫಸ್ಟ್ ಸೆಷನ್ ಸ್ಯಾರಿ. ಇದು ಆ್ಯಕ್ಚುಲಿ 2 ಕಲರ್ಸ್ ಬರುತ್ತೆ. ಒಂದು ಆರೆಂಜ್ ಆ್ಯಂಡ್ ಇನ್ನೊಂದು ರಾಮ ಗ್ರೀನ್. ಚೆಕ್ಸ್ ಪ್ಯಾಟರ್ನಿಂಗ್ ಸ್ಯಾರಿ ಇದು. ಇದಕ್ಕೆ ನಾನು ಅವಾಗ ಆಲ್ಮೋಸ್ಟ್ 18,000 ಏನೋ ಕೊಟ್ಟಿದ್ದೆ ಈ ಸ್ಯಾರಿಗೆ. ಆ್ಯಂಡ್ ಈ ಸ್ಯಾರಿ ತೊಗೊಂಡಿರೋದು ಚಿಕ್ಕಪೇಟೆ ಸಿಲ್ಕ್ ಮಂದಿರಲ್ಲಿ. ಇದು ನನ್ನ ಫಸ್ಟ್ ಈವೆಂಟ್ ಸ್ಯಾರಿ. ಆಮೇಲೆ ನಾನು ಆ್ಯಕ್ಚುಲಿ ಈ ಥರ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಓಕೆ, ಪಿಕ್ಚರ್ಸ್ ಅಪ್ಲೋಡ್ ಮಾಡಿರ್ತೀನಿ ಫಸ್ಟ್ ಈವೆಂಟ್ದು. ಆ್ಯಂಡ್ ಆ್ಯಕ್ಚುಲಿ ಬಟ್ಟೆಯಲ್ಲಿ ಮಾಸ್ಕ್ ಕೂಡ ಹೊಸ್ಕೊಂಡಿದ್ದೆ ಗೊತ್ತಾ ನಾನು. ನೋಡಿರಿ ಕೊರೋನಾ ಅಂತ ಎಷ್ಟು ತಲೆ ಹೊಡ್ಸಿದ್ದೀನಿ ಮಾಸ್ಕ್ ಟ್ರೆಂಡ್. ಅವಾಗ ಮಾಸ್ಕ್ ಟ್ರೆಂಡ್ ಇತ್ತಲ್ಲ, ಅದಕ್ಕೆ ಮಾಸ್ಕ್ ಕೂಡ ಮಾಡಿಸ್ಕೊಂಡಿದ್ದೆ. ಅದು ಸೇಮ್ ಬಟ್ಟೆಯಲ್ಲಿ. ಇದು ಆ್ಯಂಡ್ ಹುಡುಗನ ಡ್ರೆಸ್ ಬಂದು ಫುಲ್ ಹೀರೋ ಥರನೇ ಇದ್ದಾರೆ. ಅದ್ರ ಡ್ರೆಸ್ ನೀವೇ ತೋರಿಸ್ಬಿಡಿ. ಇಲ್ಲಿದೆ
ಇವರ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಇವ್ರದ್ದು ಡ್ರೆಸ್ ಇಸ್ ಅ ಜೆರಾಕ್ಸ್ ಕಾಪಿ ಆಫ್ ನಮ್ಮ ಅಣ್ಣನ ಡ್ರೆಸ್ಸು. ನಮ್ಮ ಅಣ್ಣ ನಮ್ಮ ಅಕ್ಕನ ಮದುವೆಗೆ ಹೊಲ್ಸ್ಕೊಂಡಿದ್ದ ಡ್ರೆಸ್. ನಂಗೆ ಅದು ತುಂಬ ಇಷ್ಟ ಆಗಿತ್ತು ಅವತ್ತು ನಮ್ಮ ಅಣ್ಣ ಹೊಲ್ಸ್ಕೊಂಡಿದ್ದು. ಸೊ ಅದೇ ಥರನೇ ಬರ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿ ವೆಲ್ವೆಟ್ ಮೆಟೀರಿಯಲಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಡ್ರೆಸ್ ಇದು. ಇಲ್ಲಿ ನೋಡಿ, ಇಲ್ಲಿದೆ ಈ ಎಂಬ್ರಾಯ್ಡ್ರಿ, ಸಕ್ಕತ್ತಾಗಿದೆ ಎಂಬ್ರಾಯ್ಡ್ರಿ. ಆ್ಯಂಡ್ ದಿಸ್ ಇಸ್ ವೆಲ್ವೆಟ್. ಇದಕ್ಕೆ ನಾವು ಆ್ಯಕ್ಚುಲಿ 12,000 ಕೊಟ್ಟಿದ್ವಿ ರೀಶ್ವರ. 12,000 ಏನೋ ಕೊಟ್ಟಿದ್ವಿ. ಇದು ಪ್ರೆಸಿಡೆಂಟ್ಸ್ ಚಿಕ್ಕಪೇಟೆಯಲ್ಲೆಲ್ಲ ನಾವು ತೊಗೊಂಡಿದ್ದು, ಸ್ಟಿಚ್ ಮಾಡಿಸಿದ್ದಲ್ಲ ಪ್ರೆಸಿಡೆಂಟಲ್ಲಿ. ಆ್ಯಂಡ್ ಇದನ್ನ ನಮ್ಮ ಅಪ್ಪ ಮನೆ ಕೊಡಿಸಿದ್ವಿ ಅವ್ರಿಗೆ. ಅಂದರೆ ಇಟ್ ಇಸ್ ಅ ಟ್ರೆಡಿಷನ್. ಏನಂದರೆ ಗಂಡಿಗೆ ಎಲ್ಲನೂ ಹೆಣ್ಣು ಕೊಡೋಕ್ಕೆ ಮುಂಚೆ ಮಾಡಿ ಕಳಿಸ್ತಾ ಇದ್ದೀವಿ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಅದನ್ನು ಕೊಟ್ಟಿದ್ರು ನಮ್ಮ ಅಪ್ಪ ಅಮ್ಮ. ಇನ್ನು ಸಿಂಪಲ್ ಶಾಸ್ತ್ರಗಳೆಲ್ಲ ಆಗಿದ್ದಾವೆ, ಫೋಟೋಸ್ ಅದನ್ನು ಸ್ವಲ್ಪ ಇದೆ. ಆ್ಯಂಡ್ ನಂದು ಸೆಕೆಂಡ್ ಸೆಷನ್ ಸೀರೆ ಬಂದು ನಾನು ಆ್ಯಕ್ಚುಲಿ ನಂದು ರಿಂಗ್ ಎಕ್ಸ್ಚೇಂಜ್ ಮುಂಚೆ ಈ ಸ್ಯಾರಿ ಉಟ್ಕೊಂಡಿದ್ದು. ಆಮೇಲೆ ಶಾಸ್ತ್ರ ಮಾಡಿ ಅವ್ರ ಗಂಡಿನ ಮನೆಯವರು ಅವ್ರ ಅಪ್ಪ ಅಮ್ಮ ಒಂದು ಸ್ಯಾರಿ ಕೊಡ್ಸಿರ್ತಾರೆ, ಅದನ್ನ ಉಟ್ಕೋಬೇಕು. ಅದು ಬಂದು ಗ್ರೀನ್ ಕಲರಲ್ಲಿ. ದಿಸ್ ಇಸ್ ಆ್ಯಕ್ಚುಲಿ ಗ್ರೀನ್ ವಿತ್ ಆರೆಂಜ್ ಬಾರ್ಡರ್, ಆರೆಂಜ್ ಪಿಂಕ್ ಇದೇನು ಕಲರ್ ಅಂತ ಬಾಗೆ ಮಾಡ್ತಾ ಇರ್ತಾರಲ್ಲ, ನಶೆ ಕಲರ್ ಅಂತ ಇರ್ತಾರಲ್ಲ ಆ ಥರ. ಆ್ಯಂಡ್ ಇಟ್ ಇಸ್ ಡಬಲ್ ಬಾರ್ಡರ್ ಸ್ಯಾರಿ. 2 ಬಾರ್ಡರ್ ಇದೆ, ಒಂದಿಲ್ಲಿ ಒಂದಿಲ್ಲಿ. ಆ್ಯಂಡ್ ದಿಸ್ ಇಸ್ ಅಬೌಟ್ ಸ್ಯಾರಿ. ಒಂದು ನಿಮಿಷ ಹೇಳ್ತೀನಿ ಗುರು. ಇಲ್ಲ ಅಪ್ಪ ಕೊಡ್ಸಿದ ಸ್ವಾಮಿ, ಸುಳ್ಳು ನಾನು ಹಂಗೆಲ್ಲ ಹೇಳಲ್ಲ ನಾನು. ಆ್ಯಂಡ್ ಇದು ಕೂಡ ಹ್ಯಾಂಡ್ ವರ್ಕ್ ಸೇಮು. ಅದಕ್ಕೆ ಸ್ವಲ್ಪ ಕಮ್ಮಿ ಇತ್ತು, ಇದಕ್ಕೆ ಜಾಸ್ತಿನೇ ಇತ್ತು. ಆ್ಯಂಡ್ ಅದಕ್ಕೆ ನಾನು ಪೇ ಮಾಡಿದ್ದು 2,800 ಏನೋ, ಇದಕ್ಕೆ 3,200 ಸಮಥಿಂಗ್ ಪೇ ಮಾಡಿದ್ದೀನಿ ಫುಲ್ ಹ್ಯಾಂಡ್ ವರ್ಕ್ಗೆ. ಆಮೇಲೆ ಅದನ್ನು ಇವರೇ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಹೇಳ್ಬಿಡ್ತಾರೆ ನಾನು ಕೊಟ್ಟಿದ್ದು ಇವರೇ. ಎಲ್ಲ ಒಟ್ಟು ಬ್ಲೌಸು ಸ್ಯಾರಿಗೆ ಏನು ದುಡ್ಡಾಗಿತ್ತು ಇವರೇ ಕೊಟ್ಟಿದ್ದು. ಇನ್ನು ಸ್ಯಾರಿ ಆ್ಯಕ್ಚುಲಿ ತೊಗೊಂಡಿದ್ದು ಬಂದು ದೀಪಮ್ಮ ಮಲ್ಲೇಶ್ವರಂ ಅಂತ ತೊಗೊಂಡಿದ್ದೆ. ಯಾಕಂದರೆ ನಮ್ಮ ಎಂಗೇಜ್ಮೆಂಟ್ ರಿಂಗ್ ಬಂದು ಕೃಷ್ಣಯ್ಯ ಶೆಟ್ಟಿಯಲ್ಲಿ ತೊಗೊಂಡಿದ್ದು ನಾವು. ಸೊ ಅಲ್ಲೇ ಹೋದಾಗ ನಾವು ತೊಗೊಂಡಿದ್ದಂಥ ಡ್ರೆಸ್ಸು ಮತ್ತು ಅಲ್ಲಿಗೆ ಹೋದ್ವಲ್ಲ. ನಾವು ಆ್ಯಕ್ಚುಲಿ ವಾಪಸ್ ಚಿಕ್ಕಪೇಟೆಗೆ ಬರಬೇಕಂತ ಇತ್ತು. ಯಾಕೆ ಮತ್ತೆ ಅಂತೇಳಿ ದೀಪಮ್ಮಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ದೀಪಮ್ಮಲ್ಲಿ ತೊಗೊಂಡಿದ್ದು ಸೀರೆ. ಅದು ಆ್ಯಕ್ಚುಲಿ 25,000 ರುಪೀಸ್ ಸ್ಯಾರಿ. ಡಬಲ್ ಬಾರ್ಡರು, ಪ್ಯಾರೆಟ್ ಗ್ರೀನ್ ವಿತ್ ನಮ್ಮ ಭಾಗ್ಯಮ್ಮನ ನಶೆ ಕಲರ್ ಡಬಲ್ ಬಾರ್ಡರ್ ಸ್ಯಾರಿ ಅದು. ಸೊ ಅದು ನನಗೆ ಇವ್ರು ಕೊಡಿಸಿದ್ದು. ಇಟ್ ವಾಸ್ ಆ್ಯಕ್ಚುಲಿ 25,000. ಫಸ್ಟ್ ಸೆಷನ್ ಸ್ಯಾರಿ ಬಂದು 18,000-19,000 ಏನೋ, ಇವ್ರು ಕೊಡಿಸಿದ್ದು ಬಂದು 25,000. ಇನ್ನು ಈವೆಂಟ್ಸ್ ಹೇಳ್ದಂಗೆ ರಜತಾದ್ರಿ ಪ್ಯಾಲೇಸಲ್ಲೇ ಈವೆಂಟ್ಸ್ ಆಗಿದ್ದು. ಆಮೇಲೆ ಕೇಟ್ರಿನ್ ಫುಡ್ ಎಲ್ಲ ಕೂಡ ಅವ್ರದ್ದೇ ಇತ್ತು. ಸೊ ಎಲ್ಲ ಅಲ್ಲೇ ಆರ್ಡ್ರ್ ಕೊಟ್ಟು ನಾವು ಮಾಡಿಸ್ಕೊಂಡಿದ್ದು. ಬಟ್ ನಂಗೆ ಎಂಗೇಜ್ಮೆಂಟಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಫುಡ್ ಏನು ಅಂದರೆ ಹರಬರ ಕಬಾಬ್ ಅಲ್ಲ, ಸಖತ್ ಇಷ್ಟ ಆಗಿತ್ತು ಅದು ನಮ್ಮಿಬ್ರಿಗೂ. ಅಂದರೆ ಅಲ್ಲಿ ರಜತಾದ್ರಿ ಪ್ಯಾಲೇಸ್ಗೆ ಯಾರಾದರೂ ಹೋದರೆ ಹರಬರ ಕಬಾಬ್ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಇಟ್ ಈಸ್ ರಿಯಲಿ ವೆರಿ ನೈಸ್ ಟು ಈಟ್. ಅದನ್ನು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಗಿತ್ತಲ್ಲ ರಜತಾದ್ರಿ ಪ್ಯಾಲೇಸಲ್ಲಿ, ಅವಾಗ ತಿಂದಿದ್ದೆ. ಸೊ ನನ್ನ ಎಂಗೇಜ್ಮೆಂಟ್ಗೂ ಅದನ್ನೇ ಮಾಡಿಸಿದ್ವಿ. ಇಟ್ ವಾಸ್ ನೈಸ್. ಅದು ಬಿಟ್ಟು ಇನ್ನೇನಾದ್ರು ಹೇಳೋಕ್ಕಿದೆಯಾ ಈಶ್ವರ? ಸಮಥಿಂಗ್ ಅಬೌಟ್ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಊಟ ಎಲ್ಲ ಖುಷಿ ಪಟ್ಟರು. ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ರು ನಮ್ಮ ಅತ್ತೆ ಮಾವ. ನಾವು ಊರಿಂದ ಬಸ್ ಮಾಡಿದ್ವಿ. ಜನ ಎಲ್ಲ ಬಂದರು, ಎಲ್ಲರೂ ಖುಷಿ ಕೊಟ್ಟರು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಒಳ್ಳೆ ಊಟ ಮಾಡಿಸೋರು ಹಂಗೆ ಹಿಂಗೆ ಅಂತ ಎಲ್ಲ ಮುಗೀತು. ಬಟ್ ಲಾಸ್ಟಲ್ಲಿ ನಾನು ಹೋದೆ ಸ್ಟೇಜಿಂದ. ಎಲ್ಲ ಊಟ ಎಲ್ಲ ಆಯಿತು. ಊಟ ಎಲ್ಲ ಫೋಟೋಶೂಟ್ ಎಲ್ಲ ಸ್ವಲ್ಪ ಲೇಟ್ ಆಯಿತು. ರೂಮ್ ಒಳಗಡೆ ಹೋದಿ ಯಾರೂ ಇಲ್ಲ ನಮ್ಮವರು. ಆಮೇಲೆ ಒಂದು ನಿಮಿಷ ನಾವು ಆರ್ನಮೆಂಟ್ಸ್ ಬಗ್ಗೆ ಹೇಳಿ ಫಸ್ಟ್. ಆಮೇಲೆ ನಾನು ಈಚೆ ಬರ್ತೀನಿ, ಇವ್ರು ಹುಡುಗಿ ಕಡೆಯವರೆಲ್ಲ ಆಡ್ಕೊಂಬಿಟ್ರು. ಏನ್ರಿ ಎಲ್ಲ ನಿಮಗೆ ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಇವರ ಕಸಿನ್ಸ್ ಎಲ್ಲ. ನಾನು ಫುಲ್ ಕೋಪ ಬಂದ್ಬಿಟ್ಟಿತ್ತು. ಆಮೇಲೆ ಅದೇ ಕೋಪದಲ್ಲಿ ಎಲ್ಲ ಫೋಟೋ ಎಲ್ಲ ಬಿಚ್ಚಿದೆ. ಹೋದೆ, ಅಲ್ಲಿ ನೋಡ್ತೀನಿ ಎಲ್ಲ ನಮ್ಮ ಕಸಿನ್ಸ್ ಆಚೆ ಮಾತ್ರ ಆಡ್ಕೊಂಡು ನಿಂತವ್ರೆ. ಫುಲ್ ಜಗಳ ಮಾಡಿದೆ. ಅಲ್ಲಿ ಹುಡುಗನ ಹಬ್ಬನ ಬಿಟ್ಟು ಅಲ್ಲಿ ಫೋಟೋ ಬಿಚ್ಚಕ್ಕೆ ಯಾರೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಂದು ನಿಂತಿದ್ರು ಹಿಂಗೆ ಹಿಂಗೆ ಬೈಕ್ತಾ ಇದೆ. ಅಷ್ಟೊಂದು ನಮ್ಮ ಅತ್ತೆ ಮಗಳು ಅನಿತಾ ಅಂತವಳೆ, ಸುಮ್ಮನಿರೋ ಯಾಕೆ ಏನೋ ಹೆಂಗೆ ಸುಮ್ಮನಿರ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಇದೆ. ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ದೆ ನಾನು, ಎಲ್ಲ ಬಿಟ್ಟೋಗ್ಬಿಟ್ಟವ್ರೆ ಅಂತ. ಆಮೇಲೆ ಅವ್ರು ಚಿಕ್ಕಪ್ಪ ಅಲ್ಲೇ ಇದ್ರು, ಹುಡುಗಿಯರು ಚಿಕ್ಕಪ್ಪ. ಅದಕ್ಕೆ ಸುಮ್ಮನೆ ಅವರೆಲ್ಲ ಕೇಳಿಸ್ಕೊಬಿಡ್ತಾರೆ ಅಂದರು. ಆಮೇಲೆ ಸುಮ್ಮನೆ ಆದ್ವಿ ಅಷ್ಟೇ. ನಮ್ಮ ಕಡೆಯಿಂದ ಮುಗೀತು ಎಂಗೇಜ್ಮೆಂಟ್ ಕತೆ. ಎಂಗೇಜ್ಮೆಂಟ್ ಮುಗೀತು. ಎಂಗೇಜ್ಮೆಂಟ್ ಚೆನ್ನಾಗೇ ಮಾಡಿಕೊಟ್ರು ನಮ್ಮ ಅಪ್ಪ ಅಮ್ಮ. ವೆರಿ ನೈಸ್. ನನಗೆ ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್, ನಾನು ಫ್ಯೂ ಥಿಂಗ್ಸ್ನ ಹೇಳಬೇಕು. ನಾನು ಈ ನಡುವೆ ಗಮನಿಸಿದ್ದೇನು ಅಂತ ಅಂದರೆ, ನಮ್ಮ ಅಪ್ಪಂಗೆ
ಟು ಬಿ ವೆರಿ ಹಾನೆಸ್ಟ್ ಸ್ವಲ್ಪ ಕಾಲಲ್ಲಿ ನಡೆಯೋಕ್ಕೆ ಸಮಸ್ಯೆ ಇದೆ. ಸೊ ಅವರು ನನಗೆ ನಡೆಯೋಕ್ಕಾಗೋದಿಲ್ಲ, ನಾನು ನಿಮಗೆ ಮದುವೆ ಮಾಡಿಕೊಡಲ್ಲ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಆ ಥರ ಹೇಳಲೇ ಇಲ್ಲ. ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಿಸಿದ್ದಾರೆ, ಒಳ್ಳೆ ಅವ್ರ ಕೆಪಾಸಿಟಿಗೂ ಮೀರಿ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲನೂ ಮಾಡಿ ನನ್ನ ಮದುವೆ ಮಾಡಿ ಕಳಿಸಿದ್ರು. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. ಈಗಿರೋ ಸಿಚುವೇಶನ್ಸ್ನ ಕೆಲವೊಂದು ನೋಡಿದ್ರೆ ನಂಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಅವತ್ತು ಹೇಳ್ಬೋದಿದ್ದಿಲ್ಲ ನಮ್ಮ ಆಗಲ್ಲ ನಮ್ಮ ಕೈಲಿ ಅಂತ. ಬಟ್ ದೇ ನೆವರ್ ಸೆಡ್ ದ್ಯಾಟ್. ಎಲ್ಲರೂ ಯಾರೇ ಹೆಣ್ಮಕ್ಳು ಬೇಸಿಕಲಿ ಮಿಡಲ್ ಕ್ಲಾಸಿಂದ ಯಾರು ಬರ್ತಾರೋ ಅವ್ರು ಎಲ್ಲರ ಅಪ್ಪ ಅಮ್ಮನೂ ಕಷ್ಟಪಟ್ಟೆ ಮದುವೆ ಮಾಡಿರ್ತಾರೆ. ಆ್ಯಂಡ್ ಮದುವೆ ಮಾಡಿಕೊಟ್ಟಾಗೆ ಒಂದೊಂದ್ಸತಿ ಏನಾಗುತ್ತೆ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ, ಡಿಫ್ರೆನ್ಸಸ್ ಆಫ್ ಲೈಫ್ ಸ್ಟೈಲ್, ಇಲ್ಲ ಅತ್ತೆದೇನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಗಂಡಂದೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಯಾವಾಗಲೂ ಜಗಳ, ಹೊಡೆದಾಟ. ಇನ್ಫ್ಯಾಕ್ಟ್ ಹರೀಶ್ ಅವ್ರ ಫ್ರೆಂಡ್ಸ್ ಸ್ವಲ್ಪ ಜನ ಹೇಳಿದಂತೆ, ಅವಳು ತುಂಬ ಚಿಕ್ಕವಳು ಕಣೋ, ನಿಂಗೆ ಮ್ಯಾಚ್ ಆಗ್ತಾಳ ಏನು ಅಂತೆಲ್ಲ ಹೇಳಿದ್ರಂತೆ. ಬಟ್ ಐ ಹ್ಯಾವ್ ಪ್ರೂವ್ಡ್ ಎವ್ರಿ ಒನ್ ರಾಂಗ್. ಏನಂದರೆ ನಾನು ಒಂದನ್ನು ಮಾತ್ರ ಈ ಸಿಚುವೇಷನಲ್ಲಿ ಹೇಳಬೇಕು, ಯಾಕಂದರೆ ಎಲ್ಲರಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟು ತುಂಬ ಮುದ್ದಾಗಿ ಅವ್ರ ಮಕ್ಕಳನ್ನ ಸಾಕಿ ಕಳಿಸಿರ್ತಾರೆ. ನಿಮ್ಮ ಮನೆಗೆ ಬಂದಾಗ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕೇ ಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲಿ ಎನ್ವೈರ್ನಮೆಂಟೇ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ, ಅವ್ರು ಹುಟ್ಟು ಬೆಳೆದಿರೋ ಮನೇಲಿ ಎನ್ವೈರ್ನಮೆಂಟೇ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಗಿವ್ ದೆಮ್ ದಿ ಟೈಮ್ ದಟ್ ದೇ ರಿಕ್ವೈರ್. ಎಲ್ಲರೂ ಚೇಂಜ್ ಆಗ್ತಾರೆ, ಯಾರೂ ಹುಡ್ತಾನೆ ಎಲ್ಲನೂ ಕಲ್ತಿರಲ್ಲ ಅಲ್ವಾ. ಸೊ ಎಲ್ಲರಿಗೂ ಏನೇನು ಟೈಮು ಸ್ಪೇಸ್ ಬೇಕೋ ಅದನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಇರೋದೊಂದು ಜೀವನ ಯಾಕೆ ಹಾಳು ಮಾಡ್ಕೊಳ್ಬೇಕು ಅಂತ ನನಗೆ ಕೆಲವೊಂದೊಂದು ಸತಿ ಫೀಲ್ ಆಗುತ್ತೆ. ಸೊ ಎಷ್ಟೇ ದುಡ್ಡಿದ್ರು ಏನಿದ್ರೂ ಲೈಫಲ್ಲಿ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಒಳ್ಳೆ ಅತ್ತೆ ಮಾವ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಳ್ಳೆ ಸಪೋರ್ಟಿವ್ ಹಸ್ಬೆಂಡ್ ನನಗೆ ಸಿಕ್ಕಿದ್ರೆ ಖಂಡಿತ ಎಲ್ಲ ಹೆಣ್ಮಕ್ಳು ಚೇಂಜ್ ಆಗ್ತಾರೆ. ಗಿವ್ ದಮ್ ದಿ ಟೈಮ್ ಅಂತ ಹೇಳಬೇಕು ಅಂತ ಅನಿಸುತ್ತೆ. ದಿಸ್ ವಾಸ್ ಸಮಥಿಂಗ್ ಐ ವಾಂಟೆಡ್ ಟು. ಈಗ ಒಂದು ಮದುವೆ, ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಹೆಣ್ಮಗಳು ಎಲ್ಲನೂ ಬಿಟ್ಟು ಬಂದಿರ್ತಾಳೆ. ಸೊ ಗಂಡನ ಅಮ್ಮ ಆದವ್ರ ಮೇಲೆ ನಿಂತಿರುತ್ತೆ. ಅದರಲ್ಲಿ ನಾವು ಲಕ್ಕಿ, ನಮ್ಮ ತಾಯಿ ಬೇಸಿಕಲಿ ನಮ್ಮ ತಾಯಿಗೆ ಹೆಣ್ಮಕ್ಳಿಲ್ಲ, ನಾವಿಬ್ಬರು ಗಂಡು ಮಕ್ಕಳೇ. ಸೊ ಬಂದಿರೋ ಸೊಸೆನೂ ಹೆಣ್ಮಗಳು ಅಂತಲೇ ನೋಡಿ ಪ್ರೀತಿ ತೋರಿಸಿದ್ರು. ಸೊ ನಾವು ಪ್ರೀತಿ ಕೊಟ್ಟಾಗ ನಮಗೆ ಪ್ರೀತಿನೇ ವಾಪಸ್ ಬರುತ್ತೆ. ಸೊ ನಾ ಎಲ್ಲ ತಾಯಂದಿರಿಗೂ, ಅಂದರೆ ಅತ್ತೆ ಆಗೋ ತಾಯಂದಿರಿಗೆ ಹೇಳೋದೇನು ಅಂದರೆ, ಟೈಮ್ ಕೊಡಿ, ಪ್ರೀತಿ ಕೊಡಿ. ನಿಮಗೆ ಪಕ್ಕಾ ಪ್ರೀತಿ, ನೀವೆಷ್ಟು ಪ್ರೀತಿ ಕೊಡ್ತೀರೋ ಅದು ಡಬ್ಬಲ್ ವಾಪಸ್ ಬರುತ್ತೆ ನಿಮಗೆ. ಅದು ಬರಲ್ಲ, ಇವ್ರಿಗೆ ಇದು ಬರಲ್ಲ, ಅಡುಗೆ ಕಲ್ತಿಲ್ಲ, ಅದು ಇದು ಅಂತ ಒಂದೇ ಸಲ ಪ್ರಚಾರ ನೋಡ್ಕೊಂಡ್ರೆ. ಈಗ ನನ್ನ ಹೆಂಡತಿಗೂ ಏನೂ ಗೊತ್ತಿರಲಿಲ್ಲ, ಇವಾಗ ಎಲ್ಲ ಬರುತ್ತೆ. ಅದೇ ಎಲ್ಲ ಕಲಿಯೋ ಆಸಕ್ತಿ ಅವ್ರಿಗೆ ಇರಬೇಕು. ನೀವು ಅದು ಕಲಿಸೋದಕ್ಕೆ ನಿಮಗೆ ಗೊತ್ತಿರಬೇಕು, ಟೈಮ್ ಕೊಡಬೇಕು. ಮೇನ್ ಟೈಮ್, ಯಾವುದಕ್ಕೂ ಪ್ರೆಷರ್ ಹಾಕ್ಬಾರ್ದು. ಯಾಕಂದರೆ ಅವ್ರು ಎಲ್ಲನೂ ಬಿಟ್ಟು ಬಂದಿರ್ತಾರೆ, ಮೊದಲೇ ಅವ್ರು ಲೋನ್ಲಿನೆಸ್ ಫೀಲಿಂಗ್ ಇರುತ್ತೆ. ಸುಮ್ಮನೆ ಸಡನ್ನಾಗಿ ನಾವು ಎಲ್ಲ ಪ್ರೆಷರ್ ಹಾಕ್ಬಿಟ್ರೆ ಅವರು ಮೆಂಟಲಿ ಡೌನ್ ಆಗ್ಬಿಡ್ತಾರೆ. ಅವಾಗ ಏನು ಮಾಡಕ್ ಬರಲ್ಲ. ಅದು ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ, ಎಲ್ಲರೂ ದುಡುಕ್ ಬಿಡ್ತಾರೆ, ಲೈಕ್ ಡಿವೋರ್ಸ್ ಮಾಡ್ಕೋಬೇಕು, ಇದೇ ಥಾಟ್ ಎಲ್ಲರಿಗೂ ಬರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನ್ನ ಪರ್ಸ್ನಲ್ ಒಪಿನಿಯನ್ನಲ್ಲಿ ನಾನು ಇನ್ನೊಂದು ಹೇಳಬೇಕಂದ್ರೆ, ಹಸ್ಬೆಂಡ್ ಯಾವತ್ತೂ ಬಯಾಸ್ಡ್ ಆಗಿರಬಾರ್ದು. ಹೀ ಶುಡ್ ಬಿ ಅನ್ಬಯಾಸ್ಡ್. ಇವಾಗ ನಾನು ತಪ್ಪು ಮಾಡಿದ್ನ ಹರೀಶ್ ಅವ್ರು ಖಂಡಿತ ಹೇಳ್ತಾರೆ, ನಿಂದೇ ತಪ್ಪದು, ನಾನು ಯಾರಿಗೂ ಹೇಳಲ್ಲ ಅಂತ. ಇನ್ನು ಅವ್ರ ಅಮ್ಮ ಏನಾದರೂ ಏನೋ ನಮ್ಮ ಅತ್ತೆ ಹೇಳಲ್ಲ, ಶಿ ಇಸ್ ಗಾಡ್, ಅವ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಅಮ್ಮ ತಪ್ಪು ಮಾಡಿದ್ರು, ಅಪ್ಪ ತಪ್ಪು ಮಾಡಿ ಇಲ್ಲ, ನೀವೇ ಮಾಡಿದ್ದು ಅಂತ ಅವ್ರು ಹೇಳ್ತಾರೆ. ದಟ್ ಇಸ್ ದ ಥಿಂಗ್. ಒಂದು ರಿಲೇಷನ್ಶಿಪ್ ಸಸ್ಟೈನ್ ಆಗಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಹಸ್ಬೆಂಡ್ ಮೇಲೆ ನಿಂತಿರುತ್ತೆ. ನಾನು ಮಾತ್ರ ಇಲ್ಲಿಗೆ ಬಂದ್ಮೇಲೆ ಅದನ್ನ ತುಂಬ ಎಷ್ಟೋ ಜನ ಬಂದು ಹೇಳ್ತಾ ಇದ್ರು, ನಿಂಗೆ ಹೆಂಡ್ತಿ ನನಗೆ ಕಾಫಿ ಆಯಿತು ಕಲಿತಾಳೆ, ಹಿ ಟೋಲ್ಡ್ ಮಿ, ನೀನು ಈ ಥರ ಬದಲಾಗಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅವ್ರ ಹತ್ರ ಹಿ ನೆವರ್ ಬಿಟ್ಕೊಡ್ಲಿಲ್ಲ. ನಾನು ಅವಳು ಕಲಿತಲೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ತಾ ಬಂದಿದ್ದು. ಇವತ್ತು ಯಾರಾದರೂ ಈ ವಿಡಿಯೋ ಹಸ್ಬೆಂಡ್ ವೈಫ್ ಇಲ್ಲ ಅತ್ತೆದಿರು ನೋಡ್ತಾ ಇದ್ದರೆ, ಪ್ಲೀಸ್ ಗಿವ್ ದೆಮ್ ದ ಟೈಮ್. ಯಾಕಂದರೆ ಟೈಮ್ ಕೊಟ್ಟಾಗ ಏನು ಬೇಕಾದರೂ ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ತುಂಬ ಜನ, ನನಗೆ ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟ, ತುಂಬ ಜನ ಸೊಸೈಟಿನ ನೋಡಿದ್ದೀನಿ, ಹಸ್ಬೆಂಡ್ ಹತ್ರ ಹೋಗಿ ಮೆಸೇಜ್ ಮಾಡ್ತಾ ಇರ್ತಾರೆ, ನನಗೆ ನಿಮ್ಮ ಅಮ್ಮ ಹಿಂಗಂದ್ರು ಹಂಗಂದ್ರು ಅಂತ. ನಾನು ಅಷ್ಟು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಇಷ್ಟು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ ಅಂತ. ಇನ್ನು ಅತ್ತೆದಿರ ಹತ್ರ ಹೋಗಿ ಹೇಳ್ತಾ ಇರ್ತಾರೆ, ನಿಮ್ಮ ಮಗ ನನಗೆ ನೀಟಾಗಿ ಮಾತಾಡಿಸ್ತಾ ಇಲ್ಲ, ಅದು ನಂಗೆ ತುಂಬ ಹರ್ಟ್ ಆಗ್ತಾ ಇದೆ, ನಂಗೆ ತೊಗೊಳಕ್ಕಾಗ್ತಾ ಇಲ್ಲ. ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಬೋತ್ ನನಗೆ ಅನ್ಸೋದು, ಒಂದು ಮದುವೆಗೆ ಬಂದಿಗೆ ಹೆಣ್ಣಿಗೆ ದೇರ್ ಆರ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್, ದಟ್ ಈಸ್ ಅತ್ತೆ ಆ್ಯಂಡ್ ಹಸ್ಬೆಂಡ್. ಇವೆರಡರಲ್ಲಿ ಒಬ್ಬರಿಲ್ಲ ಒಬ್ಬರ ಹತ್ರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಇನ್ನೊಬ್ಬರು ಜೊತೆಗೆ ನಿಂತ್ಕೊಂಡಾಗ ಹುಡುಗಿಗೆ ಮೋಸ್ಟ್ಲಿ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ ಅನಿಸುತ್ತೆ. ಆಮೇಲೆ ವಸ್ತ್ರಲ್ಲಿ ನೀವೇನು ಹೇಗಿರ್ತೀರಾ, ಹೆಂಗೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೇ ಫರ್ದರ್ ಲೈಫು ಡಿಪೆಂಡ್ ಆಗಿರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ
ಸ್ಟಾರ್ಟಿಂಗಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಅದು ಎಷ್ಟೇ ವರ್ಷ ಆದ್ರೂ ನೀವೇನೇ ಪ್ರಯತ್ನ ಪಡ್ಬೋದು, ಇಲ್ಲ ಸೊಸೆ ಆದವ್ರು ಪ್ರಯತ್ನ ಪಡ್ಬೋದು, ಇಲ್ಲ ಅತ್ತೆ ಆದವ್ರು ಪ್ರಯತ್ನ ಪಡ್ಬೋದು, ಅದು ಇಬ್ರಿಗೂ ಆಗಲ್ಲ, ಅರ್ಥ ಆಗಲ್ಲ, ಜೆಲ್ ಆಗಲ್ಲ ಹಂಗೆ ಹೋಗ್ಬಿಡುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಫೇಸು ಮದುವೆ ಆದ ಸ್ಟಾರ್ಟಿಂಗ್ ದಿನಗಳು. ಸೊ ನೋಡಿ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಇದೊಂದು ಅಳವಡಿಸ್ಕೊಂಡು ಚೆನ್ನಾಗಿರಿ ಅಷ್ಟೇ. ಇರೋದೊಂದು ಜೀವನ, ಇರೋ ತನಕ ತಿನ್ಬೇಕು, ಉಣ್ಬೇಕು, ಮಜಾ ಮಾಡ್ಬೇಕು, ಸುತ್ತಬೇಕು, ಜಾಗನ ಹೋಗ್ತಾ ಇರ್ಬೇಕು. ಇನ್ಫ್ಯಾಕ್ಟ್ ಇನ್ನೇನು ನಮ್ಮ ಅತ್ತೆ ಮಾವನ ಬಗ್ಗೆ ನಾನು ಹೇಳಲೇಬೇಕು. ನಾವು ಇವಾಗ ಎಲ್ಲಾದ್ರೂ ವೆಕೇಶನ್ಗೆ ಹೋಗ್ತೀವಿ, ಇಲ್ಲ ಎಲ್ಲಾದ್ರೂ ಹೋಗ್ತೀವಿ ಅಂತ ದೇ ಸೇ ಯು ಗೋ, ಇಟ್ ಈಸ್ ಯುವರ್ ಲೈಫ್, ಇಟ್ ಈಸ್ ಯುವರ್ ವೇ ಆಫ್ ಎಂಜಾಯಿಂಗ್ ಲೈಫ್. ಯಾರಾದರೂ ಬೇಜಾರು ಮಾಡ್ಕೊತಾ ಇದ್ರೆ ಅತ್ತೆ ಮಾವನ ದಿನ ಅಂದ್ಬಿಟ್ಟು ಹಂಗಂತ ನನ್ನ ಹಸ್ಬೆಂಡ್ ನಮ್ಮ ಅತ್ತೆ ಮಾವನ ಕರ್ಕೊಂಡು ಹೋಗಲ್ಲ ಅಂತೆ. ಅವ್ರು ಹೇಳ್ತಾರೆ ಹೋಗೋಣ ಅಂತ. ಸರ್ಟೆನ್ ಪಾಯಿಂಟ್ ನಮ್ಮ ಮಾವ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಇಲ್ಲ ಕಣೋ ನನಗೆ ಆ ವರ್ಕ್ ಇದೆ, ಈ ವರ್ಕ್ ಇದೆ, ಆ ಕೆಲಸ ಇದೆ, ಈ ಕೆಲಸ ದೇ ವಿಲ್ ಆಲ್ವೇಸ್ ಪುಷ್ ಆಗಲ್ಲ ಅಂತಲೇ ಹೇಳ್ತಾರೆ. ಮತ್ತು ನಮ್ಮ ಅತ್ತೆಗೂ ಅಂತ ಟ್ರಾವ್ಲಿಂಗ್ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವ್ರು ಮುಂಚೆಯಿಂದ ನಾನು ಹಳ್ಳಿ ವಾತಾವರಣದಲ್ಲೇ ಹುಟ್ಟು ಬೆಳೆ. ಶಿ ಲೈಕ್ಸ್ ಓನ್ಲಿ ಫ್ಯೂ ಥಿಂಗ್ಸ್ ಆಯಿತಾ. ಅಂಥದ್ದನ್ನು ನಾನು ಎಲ್ಲರೂ ಹೊರಗಡೆ ಹೋದಾಗ ಅವರಿಗೆ ತೊಗೊಂಡು ಬಂದಿರ್ತೀನಿ. ರೀಸೆಂಟಾಗಿ ನಾನು ವೆಕೇಷನ್ಗೆ ಊಟಿಗೆ ಹೋಗಿದ್ದೆ. ಆವಾಗ ನಮ್ಮ ಅತ್ತೆಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲಾದರೂ ಹೋದಾಗ ಅವ್ರು ನನಗೆ ತೋರಿಸಿರೋ ಪ್ರೀತಿಗೆ ಅಟ್ಲೀಸ್ಟ್ ನಾವು ಅವ್ರು ನಮ್ಮ ಜೊತೆ ಬರೋಕ್ಕಾಗಿಲ್ಲ, ಅಟ್ಲೀಸ್ಟ್ ನಾವು ಏನಾದರೂ ಒಂದು ಕೊಡ್ಬೋದಲ್ವ ಅವ್ರಿಗೆ ಅನ್ನೋ ಥಾಟ್ ನನಗೆ ಯಾವಾಗಲೂ ಬರುತ್ತೆ. ಏನಾದರೂ ಹೋದಾಗ ಐ ವಿಲ್ ಶ್ಯೂರ್ಲಿ ಗೆಟ್ ದಮ್ ವಾಟ್ ಐ ಕ್ಯಾನ್ ಗಿವ್ ದಮ್ ಅನ್ನೋದು. ಅವ್ರು ನಮ್ಮ ಜೊತೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮಗೋಸ್ಕರ ಏನೋ ತರ್ತಾ ಇದ್ದಾರೆ ಅನ್ನೋ ಸಂತೃಪ್ತಿ ನಮ್ಮ ಅತ್ತೆಲಿ ತುಂಬ ಇದೆ. ಸೊ ಅದಕ್ಕೋಸ್ಕರ ಆ ಥರ ವೇ ಆಫ್ ಥಿಂಕಿಂಗ್ ಇದ್ದಾಗ ನಿಮ್ಮ ಸೊಸೈಟಿನೂ ಶ್ಯೂರ್ಲಿ ದೇ ವಿಲ್ ರಿಟರ್ನ್ ಯು ಬ್ಯಾಕ್ ಇನ್ ಎ ಡಿಫ್ರೆಂಟ್ ವೇ. ನೀವು ದೊಡ್ಡ ಮನ್ಸು ಮಾಡಿದ್ರೆ ಅವ್ರು ನಿಮ್ಗಿಂತ ಡಬಲ್ ದೊಡ್ಡ ಮನ್ಸು ಮಾಡಿರ್ತಾರೆ. ಸೊ ಯೋಚನೆ ಮಾಡಿ, ರಿಲೇಷನ್ಶಿಪ್ಪಲ್ಲಿ ಜಗಳ ಆಡ್ಕೋಬೇಡಿ. ನಾವು ಜಗಳ ಆಡೋದೇನಂತ, ವಿ ವಿಲ್ ಆಲ್ವೇಸ್ ಫೈಟ್. ಅಂದರೆ ಜಗಳ ಆಡ್ದಂಗೆ ಸಮಾಧಾನ ಮಾಡ್ಕೋತೀವಿ. ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಾನು ತುಂಬ ಪುನೀತ್ ರಾಜ್ಕುಮಾರ್ ಸರ್ ಸತ್ತೋದ್ಮೇಲೆ ಅಂತೂ ನಂಗೆ ತುಂಬ ಅನಿಸ್ಬಿಟ್ಟಿದೆ, ಏನು ಗುರು ಲೈಫಲ್ಲಿ ಎಷ್ಟು ಕೋಟಿ ಇದ್ರೆ ಏನು ಬಂತು, ನೆಮ್ಮದಿ ನಾವು ಕಳೆದಿರೋ ಮೂಮೆಂಟ್ಸ್ ಅಟ್ಲೀಸ್ಟ್ ಒಂದು ತೃಪ್ತಿನಾದರೂ ಇರುತ್ತಲ್ಲ, ಆತ್ಮಸಾಕ್ಷಿ ಇರುತ್ತೆ. ಅಪ್ಪ ಅಟ್ಲೀಸ್ಟ್ ನಾವು ಇಷ್ಟು ದಿನ ಚೆನ್ನಾಗಿ ಬದುಕಿದ್ವಿ, ಆರಾಮಾಗಿ ಬದುಕಿದ್ವಿ ಅಂತ. ಇನ್ಫ್ಯಾಕ್ಟ್ ಹರೀಶ್ಗೂ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಅವ್ರು ಹೇಳ್ತಾರೆ ಬಿಟ್ಬಿಡ್ತೀನಪ್ಪ ಸಾಕು, ನಂಗೆ ಆಗಲ್ಲ, ಇವಾಗ ದುಡ್ದಿರೋದೇ ಸಾಕು ಅಂತ. ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ವರ್ಕ್ ಪ್ರೆಷರ್ ಅಷ್ಟಾದಾಗ ಎಷ್ಟೋ ದಿನ ಅವ್ರು ನನ್ನ ಹತ್ರ ಹೇಳಿದ್ದಾರೆ. ಸೊ ಇರೋಷ್ಟು ದಿನ ದಯವಿಟ್ಟು ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಖುಷಿಯಾಗಿರಿ ಅಷ್ಟೇ, ತಂದೆ ತಾಯಿ ಜೊತೆ ಇರಿ ಅಷ್ಟೇ. ಎಲ್ಲಿ ಏನೇನು ಸಿಗಬೇಕೋ ಅದೆಲ್ಲ ಕರೆಕ್ಟ್ ಟೈಮಿಗೆ ಸಿಗುತ್ತೆ ಅಷ್ಟೇ. ಇದಾಗಿತ್ತು ನಮ್ಮ ನಿಶ್ಚಿತಾರ್ಥದ ಒಂದು ಕಿರು ಪರಿಚಯ. ಮತ್ತೆ ಹೇಗಿತ್ತು, ಏನೇನಾಯಿತು ಅಂತ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅನ್ಕೊಂಡು ಆಮೇಲೆ ನಮ್ಮಿಬ್ರು ನೋಡಿ ಇವ್ರಿಬ್ರೇ ಜಗಳನೇ ಆಡೋದು, ಅಪ್ಪ ಆಡ್ತೀವಿ ಸ್ವಾಮಿ, ನಾವು ಜಗಳ ಆಡ್ತೀವಿ ಮಾತಲ್ಲಿ. ಅಂದ್ರೆ ನಾನು ಜಗಳ ಹಂಗನ್ಬಿಟ್ಟು ದಿನಗಟ್ಲೆ ಎಲ್ಲ ಮುಗಿಸ್ಕೊಳ್ಳಲ್ಲ. ಇಲ್ಲ ನಾನು ಇಲ್ಲ ಅವಳು ಬಂದು ಕನ್ವಿನ್ಸ್ ಮಾಡ್ತೀವಿ, ಕಾಂಪ್ರ ಆಗುತ್ತೆ. ಒಂದು ಹಾಫ್ ಅನ್ ಅವರ್ 1 ಅವರ್ ಮ್ಯಾಕ್ಸಿಮಮ್. ಅಂದ್ರೆ ನಾನು ಜಗಳ ಆಡಿದ್ರೆ ಹೋಗಲೇ ಬಾರಲ್ಲೇ ಆ ಥರ ಎಲ್ಲ ಯಾವತ್ತು ಮಾತ್ರ ರೆಸ್ಪೆಕ್ಟ್ಫುಲ್ ಆಗಿ ಜಗಳ ಆಡ್ತೀನಿ. ನಾನು ಬೈತೀನಿ, ಅವಳು ಬೈಯಲ್ಲ. ಯಾಕಂದ್ರೆ ಚಿಕ್ಕೋಳಲ್ಲ, 8 ವರ್ಷ ಅವಳು ಹೇಳಿಸಲ್ಲ. ಸೊ ಬೈಬೇಕಾದ್ರೂ ರೆಸ್ಪೆಕ್ಟ್ ಕೊಟ್ಟು ಬೈತಾಳೆ. ಓಕೆ, ಎನಿವೆ ಜಗಳನೂ ಇರಬೇಕು, ಪ್ರೀತಿನೂ ಇರಬೇಕು. ಬರೀ ಪ್ರೀತಿನೇ ಇರಬಾರ್ದು, ಶುಗರ್ ಬಂದ್ಬಿಟ್ಟು ಸ್ವೀಟ್ ಜಾಸ್ತಿ ಅಂದರೆ ಸೊ ಅವಾಗ ಖಾರನೂ ಮಿಕ್ಸ್ ಆಗಬೇಕು. ಹೆಂಗೆ ಖಾರ ಸ್ವೀಟ್ ಮಿಕ್ಸ್ ಆದಾಗ ಆರೋಗ್ಯಕ್ಕೆ ಏನು ಕಾಯಿಲೆ ಬರ್ದಂಗೆ ಎಲ್ಲ ಲೈಫಲ್ಲಿ ಚೆನ್ನಾಗಿರೋ ಆರೋಗ್ಯ ಚೆನ್ನಾಗಿರುತ್ತೆ, ಅದೇ ರೀತಿ ಜೀವನನೂ ಚೆನ್ನಾಗಿರುತ್ತೆ ಅಷ್ಟೇ. ನಮಸ್ಕಾರ, ಬಾಯ್. ಆ್ಯಂಡ್ ನಿಮ್ಗೆ ಏನಾದರೂ ನಮ್ಮ ವೀಡಿಯೋಸ್ ಯೂಸ್ಫುಲ್ ಆಗಿ ಹೆಲ್ಪ್ಫುಲ್ ಅನಿಸ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.